ಘಾಟಿ ತಡೆಗೋಡೆ ಕಾಮಗಾರಿ ನಿರ್ಮಾಣದ ಸಮಯದಲ್ಲಿ ಮಣ್ಣು ಕುಸಿದು 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಗುರುವಾರ ಸಂಜೆ ಹೊಸನಗರ ಹುಲಿಕಲ್ನ ಬಾಳೆಬರೆ ಘಾಟಿಯಲ್ಲಿ ನಡೆದಿತ್ತು. ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಕಟ್ಟಿಯವರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರವನ್ನು ಸಹ ಘೋಷಿಸಿದ್ದರು. ಇನ್ನು ಸ್ಥಳದಲ್ಲೇ ಬೀಡು ಬಿಟ್ಟಿರುವ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಪರಿಹಾರದ ಮೊತ್ತ ಎಷ್ಟೇ ನೀಡಿದರೂ ಸಾಕಾಗುವುದಿಲ್ಲ, ಜೀವ ಕಳೆದುಕೊಂಡ ಕುಟುಂಬಸ್ಥರಿಗೆ ತುಂಬಾ ನೋವಾಗಿರುತ್ತದೆ, ಹಾಗಾಗಿ ಸರ್ಕಾರ ಮಾನವೀಯತೆಯ ಪರಿಹಾರ ಒಪ್ಪಿಕೊಳ್ಳಬೇಕೆಂದು ಆಗ್ರಹಿಸಿದರು. ಮತ್ತೆ ಇದು ಹೊಂಡ ಬಿಡ್ತಿತ್ತು ರಸ್ತೆ, ಏನಾರು ಮಾಡಿ ಗಟ್ಟಿ ಮಾಡಬೇಕು. ಒಂದೂವರೆ ತಿಂಗಳು ನಿಲ್ಲಿಸ್ತಿದ್ವಿ ಟ್ರಾಫಿಕ್. ಏನಾದ್ರು ಮಾಡಬೇಕು ಅಂತ ಹೇಳಿ ಇದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ವಿ. ಇದು ಒಂದಕ್ಕೆ 5-6 ಕೋಟಿ, ಮತ್ತು ಸುಮಾರು ಒಂದು 10-15 ಕೋಟಿ ರಸ್ತೆಗೆ ಇಲ್ಲಿಂದ ಅಲ್ಲಿವರೆಗೂ ಒಳ್ಳೆ ಕಾಂಕ್ರೀಟ್ ರೋಡ್ ಎಲ್ಲ ಮಾಡಿದ್ ಬಂದೋಬಸ್ತ್ ಆಗ್ಬಿಟ್ರೆ ನಮಗೆ ಚೆನ್ನಾಗಾಗತ್ತೆ ಯಾವಾಗಲೂ ಅಂತ ಮಾಡಿದ್ವಿ. ಈಗ ನಮಗೆ ಏನು ಸ್ಟಾರ್ಟ್ ಆಗುತ್ತೆ, ಮೇ ಮಧ್ಯದಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಚಂದ್ರಶೇಖರ್ ಇನ್ನೊಂದು ವಾರ ಬಿಟ್ಟು ಕರೆಸ್ಬಿಟ್ಟು ನಾವು ಏನಾರು ಮಾಡಿ ಏನಾರು ಈ ಲೆವೆಲ್ಗೆ ತಂದ್ಬಿಟ್ರೆ, ಒಂದು ಲಿಫ್ಟ್ ಬಂದ್ರೆ ಸಾಕು ಸರ್. ಅಷ್ಟು ಲಿಫ್ಟ್ ಬಂದ್ರೆ ನಮಗೆ ಜರ್ಗಲ್ಲ ಸರ್. ಮತ್ತೆ ಸೇಫರ್ ಲೆವೆಲ್ ಒಂದು 3 ಮೀಟರ್ ನಮ್ಗೆ ಕೆಳಗಿಂದ ಬರಬೇಕು, ಭೂಮಿ ಮಟ್ಟದಿಂದ 3 ಮೀಟರ್ ಬಂದ್ಬಿಟ್ರೆ ಮಾತಾಡ್ತೀನಿ. ಸರ್ ಈಗ ಡಿ.ಸಿ ಅವರಿಗೆ ಈಗ ಮೆಸೇಜ್ ಬಂದಿದೆ, ಸರ್ಕಾರ ತೀರ್ಕೊಂಡವರಿಗೆ ಪ್ರತಿಯೊಬ್ಬರಿಗೂ ಕೂಡ 5-5 ಲಕ್ಷ ರೂಪಾಯಿಗಳನ್ನ ಸಿದ್ದರಾಮಯ್ಯನವರು ಡಿಕ್ಲೇರ್ ಮಾಡಿದ್ದಾರೆ. ಅದು ಸಾಕು ಅಂತ ಹೇಳಿ ಯಾರು ಕೂಡ ಅನ್ನಕ್ಕಾಗೋದಿಲ್ಲ, ಯಾಕಂದ್ರೆ ಅವರ ಕಳ್ಕೊಂಡವ್ರ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಖಂಡಿತ ಸರ್. ಸದ್ಯಕ್ಕೆ ಸರ್ಕಾರ ಘೋಷಣೆ ಮಾಡಿದೆ. ನಾನು ಕೂಡ ಮಾತಾಡ್ತೀನಿ. ಡಿ.ಸಿ ಅವರು ಹೇಳಿ. ಈಗ ನಿನ್ನೆ ನಡೆದಂಥ ಅವಘಡದಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆನೇ ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದರು. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಪ್ರತಿ ಕುಟುಂಬಕ್ಕೆ 5 ಲಕ್ಷಗಳ ಪರಿಹಾರ ನಿಧಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆನಂತರ ಗಾಯಾಳುಗಳಿಗೆ ಏನು ಚಿಕಿತ್ಸೆಯನ್ನು ಕೊಡಬೇಕು ಅದನ್ನು ಕೂಡ ಉತ್ತಮ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಚೇತರಿಸಿಕೊಳ್ಳೋದಕ್ಕೆ ಎಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ನಂತರ ಶಾಸಕರು ಹಿಂದೆ ಕೂಡ ಎದ್ದು ನಿರ್ವಹಿಸ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಮಾಡಿಕೊಂಡು ನಾವು ಗಾಯಾಳುಗಳಿಗೆ ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಆಗೋ ರೀತಿ ಕೆಲಸಗಳನ್ನು ಮಾಡ್ತೀವಿ. ಕುಟುಂಬಕ್ಕೆ ಯಾವಾಗಲೂ ಕೂಡ ನಮ್ಮ ಸಹಾನುಭೂತಿ ಇರ್ತದೆ. ಆನಂತರ ಬೇಡಿಕೆ ಪ್ರಕಾರ ಹೆಚ್ಚಿನ ಪರಿಹಾರ ಕೊಡೋದ್ರ ಬಗ್ಗೆ ಕೂಡ ಸರ್ಕಾರಕ್ಕೆ ನಾವು ವರದಿಯನ್ನು ಸಲ್ಲಿಸ್ತೀವಿ.